न्यूज में स्वागत है आप सभी दर्शकों का। मैं हूं आपके साथ सानिया। आइए देखते हैं आज की ताजा खबर। ಮಹಾನಗರ ಪಾಲಿಕೆಯ 30ನೇ ತಾರೀಕಿನ ದಿವಸ ಒಂದು ಸಭೆಯನ್ನು ಕರೆದ ಕೇಸಿಂದ ಅದರ ಅಜೆಂಡಾನಲ್ಲಿ 13 ಮತ್ತು 14 ವಿಷಯ ನಂಬರ್ 13 ಮತ್ತು 14ನಲ್ಲಿ 13 ವಿಷಯ ನಂಬರ್ 13 ಇದರಲ್ಲಿ ಒಂದು ಆಸ್ತಿಯ ವಿವರ ನಿಮಗೆ ನಾ ಹೇಳಕತ್ತೀನಿ. ಆಸ್ತಿ ವಿವರ ಏನದಂದ್ರೆ ಇತಿಹಾಸ ನಂಬರ್ 381/106 ಗಂಗನಹಳ್ಳಿ ಲೇಔಟದಲ್ಲಿ ಬರುವ ಬಯಲು ಜಾಗವನ್ನು ಶ್ರೀ ಅಮೋಘ ಸಿದ್ದೇಶ್ವರ್ ವಿವಿಧ ಅಂದ್ರೆ ಇವರಿಗೆ ಈ ಬಯಲು ಜಾಗ ಏನದ ಅವ್ರೀಗ ಅಲಾಟ್ಮೆಂಟ್ ಮಾಡಬೇಕಂತ ಹೇಳಿಕೆಸಿಂದ ಒಂದು ವಿಷಯ ಹಾಕೊಂಡಿದ್ದ ಕೂಡಲೇ ನಮ್ಗೆ ಏನು ನಮ್ಮ ಇದಕ್ಕೆ ಬಂದಿತ್ತು ಇದು ವಿಷಯ ನಮ್ಮ ಮುಂದೆ ಬಂದಾಗ ನಾವು ಹೋಗಿ ಕಾರ್ಪೊರೇಷನ್ಗೆ ಮತ್ತು ಎಲ್ಲ ನಮ್ಮ ಮಾನ್ಯ ಪೂಜ್ಯ ಮಹಾಪೌರರಿಗೆ ಹಾಗೂ ಆಯುಕ್ತರಿಗೆ ಈ ವಿಷಯವನ್ನು ತಿಳಿಸಿದ್ದೀವಿ. ಯಾಕಂದ್ರೆ ಇದು ಒಂದು ಕಾನೂನು ಬಾಹಿರವಾಗಿ ವಿಷಯ ಇರುತ್ತದೆ. ತಾವು ಇದಕ್ಕೆ ಸಂಬಂಧಪಟ್ಟ ಇದು ಇಲ್ಲಿದು ಇದು ನಮಗಂತರೂ ಇದು ಮಾಡಕ್ಕೆ ಬರಂಗಿಲ್ಲ. ಕಾರ್ಪೊರೇಷನ್ಗಂತೂ ಇದು 26 ಗುಂಟೆ ಜಮೀನು ಕೊಡುವಂಥ ಅವಶ್ಯಕತೆ ಏನು ಬಂತು? ಯಾರ ಒತ್ತಡ ಮೇಲೆ ಮತ್ತು ಯಾರ ರಾಜಕೀಯ ಒತ್ತಡ ಮೇಲೆ ಇಂಥ ಒಂದು ದೊಡ್ಡ ಅದು ಏನು ಸಣ್ಣದ ಆಸ್ತಿ ಇಲ್ಲದು. ಹೊಸ ರೋಡ್ ನಮ್ಮ ಥಿಂಕ್ ಗ್ಯಾಸ್ ಅಪೋಸಿಟ್ ಒಂದು ಮೇನ್ ರೋಡ್ ಮೇಲಿಂದ ಆಸ್ತಿ ಒಂದು ಸಂಸ್ಥೆಗೆ ನೀವು ಕೊಡಾಕತ್ತೀರದು ಕೊಡಕ್ಕೆ ಬರಂಗಿಲ್ಲ. ಅದು ಯಾವುದೇ ಕಾನೂನು ಇದ್ರಾಗ ಅದು ಕೊಡಕ್ಕೆ ಬರಂಗಿಲ್ಲ. ಅದು ಬಯಲು ಜಾಗ ಅದ. ಅದು ಈ ಸ್ಕೂಲ್ ಕಟ್ಟಕ್ಕಾಗಲಿ ಅದು ಏನೋ ಕಟ್ಟಕ್ಕಾಗಲಿ ಅದು ಬರಂಗಿಲ್ಲ. ಅದು ಸೆಕ್ಷನ್ 7 ಸೆಕ್ಷನ್ 8 ಇದು ಏನಾಯ್ತಂದ್ರೆ ನಾವು ಜಾಗ ಲೀಸ್ ಕೊಡಕ್ಕಾಗಂಗಿಲ್ಲ, ನಾವು ಜಾಗ ಯಾರಿಗಾದ್ರೂ ಶಾಲೆಗೆ ಕಟ್ಟಡಕ್ಕೆ ಕೊಡಕ್ಕಾಗಂಗಿಲ್ಲ, ಅಥವಾ ಮಾರಾಟಕ್ಕೆ ಮಾಡಕ್ ಆಗಂಗಿಲ್ಲ. ಯಾವುದೇ ಥರದ್ದು ಇದು ಜಾಗವನ್ನು ನಾವು ಕೊಡಕ್ಕೆ ಇದು ಇಲ್ಲ ತೆರಿಗೆಸಿಂದ ಕಾನೂನಿನಲ್ಲಿ ಸ್ಪಷ್ಟವಾಗಿ ಇದ್ದರೂ ಸಹಿತ ಕಾರ್ಪೊರೇಷನ್ನಲ್ಲಿ ನಾನು ಹೋಗಿ ನಿನ್ನೆ ನಮ್ಮ ಕಮಿಷನರ್ ಮುಂದೆ ನಿಂತು ಕೇಸಿಂದ ಅವರಿಗೆ ಈ ಇದರ ಬಗ್ಗೆ ತಿಳಿಸಿ ಮತ್ತು ಪೂಜ್ಯ ಮಹಾಪೌರರ ಎಲ್ಲ ಸದಸ್ಯರ ಮುಂದೆ ಹೋಗಿ ಕೇಸಿಂದ ಮತ್ತು ನಾನು ಅವರಿಗೆ ತಿಳಿಸಿ ಬಂದೀನಿ. ಇದು ಕಾನೂನು ಬಾಹಿರವಾಗಿರುತ್ತದೆ. ನೀವು ಇಲ್ಲೇ ಕೈ ಬಿಡಬೇಕಿದ್ದು, ಇಲ್ಕಂದ್ರೆ ಇದು ನಮ್ಮ ಒಂದು ಕರಪ್ಷನ್ ಆಗೈತಿ ಅಥವಾ ಕರಪ್ಷನ್ ಮಾಡಕತ್ತಾರ ಅಂತ ಹೇಳಿಕೆಯಿಂದ ಸ್ಪಷ್ಟವಾಗಿ ಕಂಡು ಬರುವಂತ ವಿಷಯ ಆಗುತ್ತದೆ. ನೀವು ಇಲ್ಲೇ ಬಿಡ್ರಿ ಅಂತಂದ್ರು ಸಹಿತ ಅವ್ರು ಯಾರ ಕರಪ್ಷನ್ಗೆ ಗೊತ್ತಾರ ಅದು ಗೊತ್ತಿಲ್ಲ, ಏನು ಯಾರು ರಾಜಕಾರಣಿಗೆ ಇದು ಮಾಡ್ಯಾರ ಅದು ಗೊತ್ತಿಲ್ಲ. ಆ ಗಂಗನಹಳ್ಳಿ ಅಂದ್ರೆ ಯಾರಂತಂದ್ರೆ ಸೀದಾ ನಾ ಅಂತರು ಬಸವನಗೌಡ ಪಾಟೀಲ್ ಯತ್ನಾಳರ ಆತ್ಮೀಯರವರು. ಅವ್ರು ಯಾರದಾರ ಅಂದ್ರೆ ಬಸವನಗೌಡ ಪಾಟೀಲ್ ಅವರು ಆತ್ಮೀಯರು. ಯಾಕಪ್ಪ MLA ಏನು ಬತ್ತಿದು? MLA ಯಾಕೆ ಆ ಜಮೀನು ಅವರಿಗೆ ಇದು ಮಾಡ್ಬೇಕಂತ ಇದು ಮಾಡ್ಯಾರ? ಆ ಜಾಗ ನಾನು ಕಾರ್ಪೊರೇಟರ್ ಇದ್ದಾಗ ವಾರ್ಡ್ ನಂಬರ್ 31 ಕಾರ್ಪೊರೇಟರ್ ಇದ್ದಾಗ ಆವಾಗ ಅವರೇ ಆಗಿ ಇದು ನಮ್ಮ ಎಣ್ಣೆ ಮಾಡಿಕೊಡ್ರಿ ನಾವು ಜಮೀನು ಬಿಟ್ಟು ಕೊಡ್ತೀವಿ ಅಂತ ಹೇಳ್ಯಾರ. ಅವ್ರಿಗೆ ನಾವು ಹೋಗಿ ಒತ್ತಡ ಮಾಡಿಲ್ಲ. ನಾವು ಏನೈತಿ ಲ್ಯಾಂಡ್ ಎಕ್ವೇಷನ್ ಪ್ರಕಾರ ನಾವು ಜಮೀನು ಎಕ್ವೈರ್ ಮಾಡ್ಕೊಂಡು ಇಲ್ಲಿಂದ ರೋಡ್ ಮಾಡ್ಕೋತೀವಿ ಅಂತ ಹೇಳಿ ನಾವು ಅವಾಗೆ ನಮ್ಮ ಸರ್ಕಾರ ಇದ್ದಾಗ ನಾವು ಅಂದಿದ್ದೀವಿ ಮಾಸ್ಟರ್ ಪ್ಲಾನ್ ಮೂಲಕ. ಅವ್ರೇನಂದ್ರು ಇಡ್ರಿ ನೀವು ನಮಗೆ ಬರೀ ಇದು ಏನೇ ಮಾಡಿಕೊಡ್ರಿ, ನಾವು ನಿಮಗೆ ಜಾಗ ಬಿಟ್ಟು ಕೊಡ್ತೀವಿ. ಈಗ ಯಾಕದು ಜಾಗ ಬಸವನಗೌಡ್ರು ಅವ್ರಿಗೆ ಕೊಡಿಸ್ಲಕತ್ತಾರ? ಯಾಕೆ ಒತ್ತಡ ಹಾಕ್ಲಕತ್ತಾರ ಮೇರ್ ಮೇಲೆ? ಬಸವನಗೌಡ್ರದ್ದು ಏನಿದು ಇದ್ರಾಗ ಏನು ಕೈವಾಡದ? ಇದಕ್ಕೂ ಬೆನ್ನ ಹತ್ರ ಇಂಥ ಜಮೀನುಗಳಿಗೆ ಇದು ಜಮೀನು ಮಾಫಿಯಾ ಅಂದ್ರೆ ಬಸವನಗೌಡ್ರನ್ನೇ ಜಮೀನು ಮಾಫಿಯಾ. ಈಗ ಅವ್ರು ಇದಕ್ಕಿಂತ ಮೊದಲು ಒಂದ್ಸಲ ಹೇಳ್ಯಾರ ಜಮೀನು ಮಾಫಿಯಾ ಅದರ ಬಗ್ಗೆ ಯಾರ್ಯಾರಿಗೂ ಟೀಕೆ ಮಾಡಿದ್ರು ಅವರು. ಈಗ ನಾ ಟೀಕೆ ಮಾಡಾಕತ್ತೀನಿ. ಬಸವನಗೌಡ ಪಾಟೀಲ್ ಯತ್ನಾಳದ ಇದು ಅದಾನವ ಗಂಗನಹಳ್ಳಿ, ಅವ ಶಿಷ್ಯ ಅದಾನವ. ಅವ್ ಎಲ್ಲಾರು ಕೂಡಿಸಿ ಇದು ಕುತಂತ್ರ ನಡೆಸ್ಯಾರ. ಇದು ಒಂದು ದೊಡ್ಡ ಆಸ್ತಿ ಸರ್ಕಾರದ ಆಸ್ತಿಯನ್ನು ಗುಣ ಮಾಡುವಂತ ಒಂದು ಸಜ್ಜವನ್ನು ನಡೆದೈತಿ. ಅದಕ್ಕೆ ಕಾರಣ ಈಗಾಗಲೂ ನಾವು ಹೋಗಿಸಿಂದ ಈ ಕಾರ್ಪೊರೇಷನ್ಗೆ ನಾನು ನಂದು ಲೆಟರ್ ಪ್ಯಾಡ್ ಮೇಲೆ ಅರ್ಜೆಂಟ್ ಇದ್ದ ಕಾರಣಕ್ಕೆ ನಾನು ನನ್ನ ಕೈಲಿಂದ ಬರೋದಕ್ಕೆ ಇದು ಕೊಟ್ಟಿನಿ. ಒಂದು ಇದು
ನಾ ಕೈಲಿಂದ ಬರೋದು ಕೊಟ್ಟಿಲ್ಲ, ನಾನು ಸ್ವಂತ ಕೈಲಿಂದ ಬರೋದು ಕೊಟ್ಟಿದ್ದು ಇದು ಅರ್ಜಿ. ಯಾಕಂದ್ರೆ ಟೈಮ್ ಇದ್ದಿದ್ದಿಲ್ಲ. ಇವರು ಏನೋ ಓಹೋಪೋಹನಲ್ಲಿ ಆ ಆಸ್ತಿಯನ್ನು ಯಾರಿಗಾರ ಮಾಡಿಕೊಟ್ಟ ಕೇಸಿಂದ ನಮ್ಮ ಸರ್ಕಾರದ ಇದು ಕಾನೂನು ಉಲ್ಲಂಘನೆ ಮಾಡಕತ್ತಾರ ಅಂತ ಹೇಳಿ ಕೇಸಿಂದ ಇವತ್ತು ನಾ ಬಸವನಗೌಡ ಪಾಟೀಲ್ ಮೇಲೆ ಅವರು MLA ಆಗಿದ್ದ ಒತ್ತಡದಿಂದ, ಅವರು MLA ಆಗಿ ಒಂದು ಒತ್ತಡದಿಂದ ಈ ಎಲ್ಲ ಸಜ್ಜವನ್ನು ನಡೆಸ್ಯಾರ. ಮಾನ್ಯ ಇದು ಏನಿದೆ, ಇದು ಮಾನ್ಯ ಪೂಜ್ಯ ಮಹಾಪೌರರಿಗೆ ಮತ್ತೊಂದು ಸಲ ನಾ ಹೇಳಕತ್ತೀನಿ, ಈ ವಿಷಯವನ್ನು ಇದೇ ಕೈ ಬಿಡಬೇಕು. ಇಲ್ಲಾಂದ್ರೆ ಇದಕ್ಕೆ ಕಾನೂನಾತ್ಮಕವಾಗಿ ನಾವು ಮುಂದೆ ಇದು ಜಾರಿ ಮಾಡ್ತೀವಿ ಅಂತ ಹೇಳಿ ನಾ ಹೇಳ್ತೀನಿ. ಮುಂದೆ ನಮ್ಮ प्रकाश बिरजी और निಮಗೆ ಹೇಳ್ತಾರೆ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए.